ಆರೋಪಕ್ಕೆ ಪ್ರತ್ಯಾರೋಪ ಬಾಗಲಕೋಟ್. ಕಾಂಗ್ರೆಸ್ ಮುಖಂಡ ಚಂದ್ರಶೇಖರ್ ರಾಠೋಡ್ ಮಾಡಿರ್ತಕ್ಕಂತ ಏನು ಪತ್ರಿಕಾಗೋಷ್ಠಿ ಇತ್ತು, ಆ ಪತ್ರಿಕಾಗೋಷ್ಠಿಯಲ್ಲಿ ಏನಾದರೂ ಲೋಪಗಳಿದ್ರೆ ಅಥವಾ ನಾನು ಹೇಳಿರ್ತಕ್ಕಂಥ ವಿಷಯಗಳು ಸುಳ್ಳಿನಿಂದ ಕೂಡಿದ್ರೆ, ತಪ್ಪಾಗಿದ್ರೆ ಅದನ್ನ ಅವರೇ ನೇರವಾಗಿ ಸರಿಪಡಿಸಬಹುದಾಗಿತ್ತು. ಮಾಜಿ ಶಾಸಕರು ಅವರೇನು ಸಂವಿಧಾನಕ್ಕಿಂತ ದೊಡ್ಡವರ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡಿದಾಗ ಅದನ್ನ ನೇರವಾಗಿ ಅವರು ಉತ್ತರ ಕೊಡಬಹುದಾಗಿತ್ತು. ಯಾರನ್ನೋ ಹಚ್ಚಿ ಏನು ಪ್ರೆಸ್ ಮೀಟ್ ಮಾಡಿಸುವಂತದ್ದು, ಒಂದ್ ರೀತಿ ಧಮಕಿ ಕೊಡೋ ರೀತಿಯಲ್ಲಿ ಪ್ರೆಸ್ ಮೀಟ್ ಮಾಡಿಸ್ತಕ್ಕಂಥದ್ದು, ಅದು ಒಬ್ಬ ಯಾವುದೇ ಜನನಾಯಕನಿಗೆ, ಪ್ರಜಾಪ್ರತಿನಿಧಿಗೆ ಅದು ಶೋಭೆ ತರ್ತಕ್ಕಂಥ ಸಂಗತಿ ಅಲ್ಲ. ಅವರು ನೇರವಾಗಿ ಮೆಡಿಕಲ್ ಕಾಲೇಜ್ ವಿಚಾರವಾಗಿ ಅವ್ರು ಏನೆಲ್ಲ ಪ್ರಯತ್ನ ಮಾಡಿದ್ರು ಅದನ್ನ ಹೇಳ್ಬೋದಾಗಿತ್ತು. ಕಾರ್ಪಸ್ ಫಂಡ್ ವಿಚಾರವಾಗಿ ನಾನು ಡೇಟ್ ಮತ್ತು ಅಂಕಿ ಸಂಖ್ಯೆ ಸಮೇತ ನಾನು ಯಾವ ದಿನಾಂಕದಂದು ಯಾವ ಸರ್ಕಾರ ಇತ್ತು, ಯಾರು ಆ ಸಭೆಯಲ್ಲಿ ಭಾಗವಹಿಸಿದ್ರು ಅದೆಲ್ಲವನ್ನು ಕೂಡ ನಾನು ಪ್ರಸ್ತುತಪಡಿಸಿದೆ. ಆ ವಿಷಯ ಏನಾದರೂ ಸುಳ್ಳಾಗಿದ್ರೆ ಅದ್ರ ಬಗ್ಗೆ ಹೇಳ್ಬೋದಾಗಿತ್ತು. ಆದ್ರೆ ಅವ್ರು ಹಾಗೆ ಮಾಡಲಿಲ್ಲ. ಅಂದ್ರೆ ಸನ್ಮಾನ್ಯ ಮಾಜಿ ಶಾಸಕರು ಏನು ಸರ್ವಾಧಿಕಾರಿನಾ? ಸರ್ವಾಧಿಕಾರತ್ವ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದಾರಾ ಅಥವಾ ಸರ್ವಾಧಿಕಾರಿ ಆಗ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ? ಅವ್ರು ಅರ್ಥ ಮಾಡ್ಕೋಬೇಕು. ಇನ್ನು ಏನು ಈ ಪತ್ರಿಕಾ ಹೇಳಿಕೆ ನಡೆಸಿದ್ರಲ್ಲ ಮಹಾನುಭಾವರು, ಅವರು ನನ್ನ ಹಿನ್ನೆಲೆಯನ್ನ ಪ್ರಶ್ನಿಸಿದ್ದಾರೆ. ಚಂದ್ರಶೇಖರ್ ರಾಠೋಡ್ ಅವರು ತಮ್ಮ ಹಿನ್ನೆಲೆಯನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ. ನನ್ನ ಹಿನ್ನೆಲೆ ವಿದ್ಯಾರ್ಥಿ ಚಳವಳಿಯ ಹಿನ್ನೆಲೆ. ಸುಮಾರು 1993ರಿಂದ ನಾನು ವಿದ್ಯಾರ್ಥಿ ಚಳವಳಿಯಲ್ಲಿ NSYನ ಅಧ್ಯಕ್ಷನಾಗಿ, ಜಿಲ್ಲಾ ಅಧ್ಯಕ್ಷನಾಗಿ ವಿದ್ಯಾರ್ಥಿಗಳ ಹೋರಾಟವನ್ನು ಮಾಡಿಕೊಂಡು ಮುಂದೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಈ ಪಕ್ಷದಲ್ಲಿ ಬೆಳ್ಕೊಂಡು ಬಂದಿದ್ದೇನೆ. ಆಮೇಲೆ ಅವ್ರು ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಿದ್ರು, ಅವರು ಗುರು ಪರಂಪರೆಯನ್ನ ಅರ್ಥ ಮಾಡ್ಕೋಬೇಕು. CV ಕೋಟಿಯವರು ಅವ್ರ ಗುರುಗಳಾಗಿದ್ರು, ಅವ್ರಿಗೆ ಅನ್ಯಾಯ ಆದಾಗ ಇವರು ಹೊರಗೆ ಬರಬೇಕಾಗಿತ್ತು, ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. CV ಕೋಟಿಯವರು ನಮ್ಮ ಗುರುಗಳಾಗಿದ್ರು ನಿಜ. ಅವರು ಈ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಜಾತ್ಯತೀತತೆ ಅಷ್ಟೇ ಅಲ್ಲ, ಈ RSS ಮತ್ತು ಈ ಕೋಮುವಾದಿ ಸಂಘಟನೆಗಳು ಯಾವ ರೀತಿಯಾಗಿ ಸಮಾಜದಲ್ಲಿ ವಿಷಬೀಜವನ್ನ, ಧರ್ಮಾಧಾರಿತ ರಾಜಕಾರಣ ಮಾಡ್ತವೆ, ಯಾವ ರೀತಿಯಾಗಿ ಸಮಾಜದಲ್ಲಿ ವಿಷಬೀಜವನ್ನ ಬಿತ್ತವೆ ಅಂತಕ್ಕಂಥದ್ದನ್ನ ನಮಗೆ ಬೋಧನೆ ಮಾಡಿದ್ದೆ ಸನ್ಮಾನ್ಯ CV ಕೋಟಿಯವರು. ಇದನ್ನ ನನಗೆ ಪ್ರಶ್ನೆ ಮಾಡ್ತಕ್ಕಂಥ ಮುತ್ತಣ್ಣ ಬೆಣ್ಣೂರ್ ಅರ್ಥ ಮಾಡ್ಕೋಬೇಕು. ಗುರು ಪರಂಪರೆ ಬಗ್ಗೆನೂ ನನಗೆ ಗೊತ್ತು. ನಿಷ್ಠೆ, ನಿಯತ್ತು, ಪಕ್ಷದ ಸಿದ್ಧಾಂತ ಇವೆಲ್ಲವನ್ನು ಕೂಡ ಅಳವಡಿಸಿಕೊಂಡಿದ್ದಕ್ಕೆ ನಾವು ಏನೇ ಸಮಸ್ಯೆಗಳಾದ್ರೂ ಕೂಡ ನಮ್ಮ ಪಕ್ಷವನ್ನ ಇವತ್ತಿಗೂ ಕೂಡ ನಾವು ಬಿಟ್ಟುಕೊಟ್ಟಿಲ್ಲ, ಮುಂದೆ ಕೂಡ ಬಿಟ್ಕೊಡೋದಿಲ್ಲ. ಆಮೇಲೆ ಮೊನ್ನೆ ನಾನು ಸಹಜವಾಗಿ ನನಗೆ ನೋವಾದಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರವನ್ನ ಹಂಚಿಕೊಂಡಾಗ ನಮ್ಮ ಪಕ್ಷದ ಹಿರಿಯರು, ಸನ್ಮಾನ್ಯ ಮಾಜಿ ಏನು ನಮ್ಮ ಪಕ್ಷದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ತಿಮ್ಮಾಪುರ್ ಸಾಹೇಬರು, ನಮ್ಮ BTDನ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಏನು ಪ್ರಕಾಶ್ ತಪ್ಶೆಟ್ಟಿ ಅವರು, ನಮ್ಮ ಹಿರಿಯರಾದ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ನಂಜನಮಠ ಸಾಹೇಬರು ನಮ್ಮ ಮನೆಗೆ ಬಂದು ನನಗೆ ಸಮಾಧಾನ ಪಡಿಸಿದ್ರು. ಸಹಜ, ನಮ್ಮ ಪಕ್ಷದ ಹಿರಿಯರು ಬಂದು ಆಯ್ತು ಏನೋ ಆಗಿರ್ತವೆ ವ್ಯತ್ಯಾಸಗಳು, ಅದನ್ನು ಮುಂದೆ ಸರಿಪಡಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟರು. ಆ ಭರವಸೆ ಪ್ರಕಾರ ಹಿರಿಯರ ಮಾತಿಗೆ ಮನ್ನಣೆ ಕೊಟ್ಟು ನಾವು ಪಕ್ಷದಲ್ಲಿ ಮುಂದುವರೆದಿದ್ದೇವೆ. ಯಾವ ರೀತಿಯಾಗಿ ಅವ್ರನ್ನ ರಂಭಿಸಿದ್ರು, ಸಮಾಧಾನ ಪಡಿಸಿದ್ರು ಅಂತ ಹೇಳಿ ಮುತ್ತಣ್ಣ ಬೆಣ್ಣೂರು ಅಂತ ವ್ಯಕ್ತಿ ನನಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ನೈತಿಕತೆ ಅಲ್ಲ. ಅವತ್ತಲ್ಲಿ ಕುತ್ಕೊಂಡ ಪಕ್ಕ ಏನು ಬಹಳ ವೀರಾವೇಶದಿಂದ ಮಾತಾಡಿರ್ತಕ್ಕಂಥ ಏನ್ ಇಬ್ರು ಇದಾರಲ್ಲ ಅವ್ರು, ಮುತ್ತಣ್ಣ ಬೆಣ್ಣೂರು ಮತ್ತು ಶಿವಾನಂದ ಠವಳಿ, ಬಹಳ ಎಚ್ಚರಿಕೆಯಿಂದ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡ್ಬೇಕು. ಇನ್ನೊಬ್ಬರ ಹಿನ್ನೆಲೆ ಪ್ರಶ್ನೆ ಮಾಡೋಕ್ಕಿಂತ ಮುಂಚಿತವಾಗಿ ನಿಮ್ಮ ಹಿನ್ನೆಲೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಮುತ್ತಣ್ಣ ಬೆಣ್ಣೂರ್ ಸುಮಾರು 30 ವರ್ಷಗಳಿಂದ 32 ವರ್ಷದ ಹಿಂದೆ ಕನ್ನಡಮ್ಮ ಪತ್ರಿಕೆಯ ವರದಿಗಾರನ ಹಿಡಿದು ದಲಿತ ಪ್ಯಾಂಥರ್ ಪೇಪರ್ ಮಾಡಿ ಶಾರದಾ ಲಾಜಿನ 30 ಏನು ರೂಮ್ ನಂಬರ್ 32, ರೂಮ್ ನಂಬರ್ 8 ಹಿಡಿದು ಇಲ್ಲಿಯವರೆಗೂ ಅನೇಕ ವಿಚಾರಗಳು ನನಗೆ ಗೊತ್ತು. ನಾನೇನಾದ್ರೂ ಅಕಸ್ಮಾತ್ ಆಗಿ ಶಿವಾನಂದ ಠವಳಿ ಬಗ್ಗೆ ಅಥವಾ ಮುತ್ತಣ್ಣ ಬೆಣ್ಣೂರು ವೈಯಕ್ತಿಕ ವಿಚಾರವನ್ನ ನಾನು ಪ್ರಸ್ತಾಪ ಮಾಡಿದ್ರೆ ಸಾರ್ವಜನಿಕವಾಗಿ ಇವರು ಮುಖ ಎತ್ಕೊಂಡು ತಿರುಗಾಡಕ್ಕೂ ಕೂಡ ಇವರಿಗೆ ಸಂಕೋಚ ಪಡುವಂತ ಪರಿಸ್ಥಿತಿ ಬರ್ತದೆ. ರಾಜಕಾರಣದಲ್ಲಿ ಆರೋಗ್ಯಪೂರ್ಣ ಚರ್ಚೆಗಳಾಗ್ಲಿ, ಆರೋಗ್ಯಪೂರ್ಣ ಟೀಕೆಗಳಾಗ್ಲಿ, ಆ ಟೀಕೆಗೆ ಸಮರ್ಪಕವಾಗಿ ಉತ್ತರ ಕೊಡ್ತಕ್ಕಂಥ ವ್ಯವಸ್ಥೆ ಇರಬೇಕು. ವೈಯಕ್ತಿಕವಾಗಿ ಯಾರೇ ಆಗ್ಲಿ, ರಮೇಶ್ ಬದ್ನೂರ್ ಬಗ್ಗೆ ಆಗ್ಲಿ, ನನ್ನ ಬಗ್ಗೆ ಆಗ್ಲಿ, ಇನ್ನೊಬ್ಬರ ಬಗ್ಗೆ ಆಗ್ಲಿ ವೈಯಕ್ತಿಕವಾಗಿ ಮಾತಾಡೋದಾಗ್ಲಿ ಅಥವಾ ಬೆದರಿಕೆ ಹೊಡತಕ್ಕಂಥ ಈ ಏನ್ ರಾಜಕಾರಣ ಇದೆ
ಇದನ್ನ ಇವತ್ತೇ ಕೈ ಬಿಡಬೇಕು. ಈ ರೀತಿಯಾಗಿ ವೈಯಕ್ತಿಕವಾಗಿ ನಾನೇನಾದ್ರೂ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಅದು ಬಹಳ ದೀರ್ಘ ಏನು ಎಂಡ್ಲೆಸ್ ಆಗತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಮುತ್ತಣ್ಣ ಬೆಣ್ಣೂರು ತಿಳ್ಕೊಬೇಕು, ತನ್ನ ಹಿನ್ನೆಲೆ ತಿಳ್ಕೊಬೇಕು. ಮುತ್ತಣ್ಣ ಬೆಣ್ಣೂರು ಯಾವ ರೀತಿಯಾಗಿ ಒಂದು ಸಮುದಾಯದ ಹೋರಾಟ ಮಾಡ್ತಿದ್ದ, ಅವ್ರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಬಹಳ ಒಳ್ಳೆ ಅಭಿಪ್ರಾಯ ಇದೆ. ಮುತ್ತಣ್ಣ ಬೆಣ್ಣೂರಿನ ಬಗ್ಗೆ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಮುತ್ತಣ್ಣ ಬೆಣ್ಣೂರು ನಾವೆಲ್ಲ ಜೊತೆಯಾಗಿದ್ದವರು, ಒಬ್ರಿಗೊಬ್ರು ಕಷ್ಟದ ಸಮಯದಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡಿದಂತವ್ರು. ಅಂತ ವಿಚಾರಗಳನ್ನ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಅವಶ್ಯಕತೆ ಇದ್ರೆ ಬೇಕಾದ್ರೆ ನೀನು ತೆಗಿ, ನಾನು ತೆಗಿತೀನಿ, ನೋಡೋಣ ಅದು ಎಲ್ಲಿವರೆಗೆ ಹೋಗುತ್ತೆ ಅಂತ ಹೇಳಿ. ರಾಜಕಾರಣದಲ್ಲಿ ನಿಖರವಾಗಿ ನಾ ಏನು ಪ್ರಶ್ನೆ ಕೇಳಿದ್ದೇವೆ, ನಾವು ಯಾವ ವಿಚಾರವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೇವೆ ಆ ವಿಚಾರಕ್ಕೆ ಮಾತ್ರ ತಾವು ಉತ್ತರ ಕೊಟ್ರೆ ಸ್ವಾಗತ. ನಾವು ಕೂಡ ಅದರಲ್ಲಿ ಏನಾದ್ರೂ ಲೋಪಗಳಾಗಿದ್ರೆ ನಾವು ಹೇಳ್ತೀವಿ. ನನ್ನ ಬಿಟ್ಟು ವ್ಯಕ್ತಿಗತವಾಗಿ ಧಮಕಿ ಕೊಡೋ ರೀತಿಯಲ್ಲಿ ನೀವು ಈ ರೀತಿ ಪತ್ರಿಕಾಗೋಷ್ಠಿ ಯಾರನ್ನ ಮೆಚ್ಚಿಸ್ಲಿಕ್ಕೆ ಮಾಡ್ತಾ ಇದ್ದೀರಿ ನೀವು? ಮುತ್ತಣ್ಣ ಬೆಣ್ಣೂರು ಮತ್ತು ಶಿವಾನಂದ ಕವಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ನಿಮ್ಮ ಸಿದ್ಧಾಂತ ಏನು? ನೀವು ಯಾವ ಸಿದ್ಧಾಂತದ ಅಡಿಯಲ್ಲಿ ಹೋಗಿ ನಿಮ್ಮನ್ನ ನೀವು ಮಾರಾಟ ಮಾಡಿಕೊಂಡಿದ್ದೀರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಯಾವುದು? ಅವರ ವಿಚಾರಧಾರೆಗಳಿಗೆ ತದ್ವಿರುದ್ಧವಾಗಿರ್ತಕ್ಕಂಥ ಕೋಮುವಾದಿ ಸಿದ್ಧಾಂತದ ಜೊತೆಗೆ ಹೋಗಿ ನಿಮ್ಮ ಸ್ವಾಭಿಮಾನವನ್ನು ಮಾಡಿಕೊಂಡು ನೀವು ಅಲ್ಲಿದ್ದದ್ದು ಆಶೆ ಆಮಿಷಗಳಿಗೆ. ನಾನಲ್ಲ, ನನ್ನ 33 ವರ್ಷದ ಏನು ನನ್ನ ವಿದ್ಯಾರ್ಥಿ ದಶೆಯಿಂದ ಇಲ್ಲಿವರೆಗೆ ನಮ್ಮ ಜೀವನ ಏನಿದೆ ಒಂದು ತೆರೆದ ಪುಸ್ತಕ ಇದ್ದಂತೆ. ನಾವು ಸಾರ್ವಜನಿಕವಾಗಿ ಯಾವ ರೀತಿಯಾಗಿ ಬದುಕಿದ್ದೇವೆ, ಯಾವ ರೀತಿಯಾಗಿ ಪಕ್ಷದ ವಿಚಾರದಲ್ಲಿ ನಾವು ನಿಷ್ಠೆಯಿಂದ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಅದು ಬಹಿರಂಗವಾಗಿರ್ತಕ್ಕಂಥ ಸತ್ಯ. ನಾವು ಯಾರಿಗೂ ಹೋಗಿ ಇಲ್ಲಿವರೆಗೂ ನನ್ನ ಚರಿತ್ರೆ ನೀವು ಪ್ರಶ್ನೆ ಮಾಡಿದ್ದೀರಲ್ಲ, ಇಲ್ಲಿವರೆಗೂ ನನ್ನ ಜೀವಮಾನದಲ್ಲಿ ನಾನು ಯಾರ ಮೇಲೂ ಕೂಡ ಇವತ್ತಿನವರೆಗೂ ಒಂದು ಅಟ್ರಾಸಿಟಿ ಕೇಸ್ ಹಾಕಿಲ್ಲ. ಯಾರ ಮುಂದೆ ಯಾವುದೇ ಒಂದು ವಿಚಾರವಾಗಿ ನಾನು ಹೋಗಿ ಯಾರ ಮುಂದೆ ಹಪ್ತ ವಸೂಲಿ ಮಾಡಿಲ್ಲ. ಇದು ನನ್ನ ಹಿನ್ನೆಲೆ, ನನಗೆ ಸ್ವಾಭಿಮಾನ ಇದೆ. ನನ್ನ ಸ್ವಾಭಿಮಾನ ಪ್ರಶ್ನೆ ಮಾಡ್ತಕ್ಕಂಥ ಮುತ್ತಣ್ಣ ಬೆಣ್ಣೂರು ಮತ್ತು ಶಿವಾನಂದ ಕವಳಿ ಅವರು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ವ್ಯಕ್ತಿಗತವಾಗಿ ಬಂದ್ರೆ ಪರಿಣಾಮ ನೆಟ್ಟಿಗಿರಂಗಿಲ್ಲ. ನೀವು ಯಾವುದೋ ನಿಮ್ಮ ಮಾಲಕರನ್ನ ನೀವು ಖುಷಿ ಪಡಿಸ್ಲಿಕ್ಕೆ ನೀವು ಏನಾದ್ರೂ ಪ್ರೆಸ್ ಮೀಟ್ ಮಾಡ್ತಿದ್ರೆ ಅದು ನಿಮ್ಮ ವೈಯಕ್ತಿಕ ವಿಚಾರ. ಆದ್ರೆ ವೈಚಾರಿಕವಾಗಿ ಸೈದ್ಧಾಂತಿಕವಾದ ಚರ್ಚೆಗಳಾಗ್ಲಿ, ಅದನ್ನ ಬಿಟ್ಟು ಯಾರನ್ನೋ ಬೆದರಿಕೆ ಬಿಡ್ತೀವಿ, ನಾವು ನೋಡ್ಕೋತೀವಿ, ಬಿಡುವುದಿಲ್ಲ, ಏನಿದು ಭಾಷೆ? ಅದಕ್ಕೋಸ್ಕರ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಸನ್ಮಾನ್ಯ ಮಾಜಿ ಶಾಸಕರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ನೀವು ಏನಾದರೂ ನಾನು ಒಬ್ಬ ಪಕ್ಷದ ಅಧಿಕೃತ ವಕ್ತಾರನಾಗಿ ನಮ್ಮ ಹಿರಿಯರ ಸೂಚನೆ ಮೇರೆಗೆ ನಾನು ಪತ್ರಿಕಾಗೋಷ್ಠಿ ನಡೆಸಿದ್ದೆ. ನಮಗೇನಾದ್ರೂ ಅದರಲ್ಲಿ ವ್ಯತ್ಯಾಸ ಕಂಡಿದ್ರೆ ತಾವು ಕೂಡ ಅಧಿಕೃತವಾಗಿ ನಿಮ್ಮ ವಕ್ತಾರನ ಹಚ್ಚಿ ನಮ್ಮ ಮೇಲೆ ನಮಗೆ ನೀವು ಕೌಂಟರ್ ಕೊಡಿಸ್ಬೋದು ಅಥವಾ ತಾವು ಮಾತಾಡ್ಬೋದು. ಯಾಕಂತ ತಾವು ನಾಯಕರಿದ್ದೀರಿ. ನಾನು ನನ್ನ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ತೇಜೋವಧೆ ಆಗ್ತಕ್ಕಂಥ ಒಂದು ಶಬ್ದವನ್ನ ಪದಪ್ರಯೋಗ ನಾನು ಮಾಡಿಲ್ಲ. ನಾನು ಬಹಳ ಎಚ್ಚರಿಕೆಯಿಂದ ಸನ್ಮಾನ್ಯ ಮಾಜಿ ಶಾಸಕರಂತಾನೆ ಸಂಬೋಧನೆ ಮಾಡಿದ್ದೇನೆ. ಯಾವ ಕಾರಣಕ್ಕೂ ನಾವು ವೈರಿಗಳಲ್ಲ, ಎದುರಾಳಿಗಳು. ನಾವು ವೈಚಾರಿಕ ಎದುರಾಳಿಗಳು, ಸೈದ್ಧಾಂತಿಕವಾಗಿ ಎದುರಾಳಿಗಳು, ವೈರಿಗಳಲ್ಲ. ಹೀಗಾಗಿ ನಿಮ್ಮ ಬಗ್ಗೆ ತೇಜೋವಧೆ ಮಾಡೋದಾಗ್ಲಿ ಅಥವಾ ನಿಮ್ಮ ಚಾರಿತ್ರ್ಯ ಹರಣ ಮಾಡ್ತಕ್ಕಂಥದ್ದು ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಆ ಕಾರಣದಿಂದ ತಾವು ತಮ್ಮ ಏನು ಹಿಂಬಾಲಕರಿದ್ದಾರೆ ಆ ಹಿಂಬಾಲಕರಿಗೆ ತಾವು ತಾಕೀತು ಮಾಡಬೇಕು. ಪತ್ರಿಕಾಗೋಷ್ಠಿ ನಡೆಸಬೇಕಾದಾಗ ಸೌಜನ್ಯತೆಯಿಂದ ಎದುರಾಳಿಗಳ ಜೊತೆ ಯಾವ ರೀತಿಯ ಪದಪ್ರಯೋಗವನ್ನು ಮಾಡಬೇಕು ಅಂತ ಹೇಳಿ ತಮ್ಮ ಏನು ಹಿಂಬಾಲಕರಿದ್ದಾರೆ ಅವರಿಗೆ ತಾವು ತಾಕೀತು ಮಾಡಬೇಕು. ಆಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಆರೋಗ್ಯಕರವಾಗಿರ್ತಕ್ಕಂಥ ರಾಜಕಾರಣ ಮಾಡೋದು ಉತ್ತಮ. ಹೀಗಾಗಿ ಇನ್ನು ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿ ವಿಚಾರಗಳು ಬಂದಾಗ ನೇರವಾಗಿ ತಾವೇನಿದೆ ಈ ವಿಷಯದ ಬಗ್ಗೆ ತಾವು ಮಾತಾಡ್ರಿ. ನಾವು ಏನಾದ್ರೂ ಅಕಸ್ಮಾತ್ ಆಗಿ ನಾವು ತಪ್ಪು ಅಂಕಿ ಸಂಖ್ಯೆಗಳನ್ನ ಕೊಟ್ಟಿದ್ರೆ ನಾವು ಅದನ್ನು ಮಾತಾಡ್ಬೋದು. ಅದನ್ನು ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ನಿಲ್ಲಬೇಕು. ಮತ್ತು ವ್ಯಕ್ತಿಗತ ವಿಚಾರಗಳನ್ನ, ಯಾರದೇ ವ್ಯಕ್ತಿಗತ ವಿಚಾರವನ್ನ ಚರ್ಚೆ ಮಾಡೋದು ಅಷ್ಟೊಂದು ಸಮಂಜಸವಲ್ಲ. ಖಾಸಗಿ ವಿಚಾರಗಳು, ವ್ಯಕ್ತಿಗತ ವಿಚಾರಗಳು ಸಾರ್ವಜನಿಕ ಜೀವನದಲ್ಲಿ ಚರ್ಚೆ ಆಗಬಾರದು. ಒಂದು ವೇಳೆ ಯಾವುದೇ ವ್ಯಕ್ತಿಯ ವ್ಯಕ್ತಿಗತ ವಿಚಾರಗಳನ್ನ ನಾವು ಚರ್ಚೆ ಮಾಡ್ಕೊಂಡು ಹೋಗ್ಬಿಟ್ರೆ ಅದು ಕೊನೆ ಇರಲ್ಲ. ಅದಕ್ಕೋಸ್ಕರವಾಗಿ ನಾನೇನು ಈ ಮುತ್ತಣ್ಣ ಬೆಣ್ಣೂರು ಮತ್ತು ಶಿವಾನಂದ ಕವಳಿ ಟ್ವೀಟ್ ಮಾಡಿದ್ದು, ಏನಾದರೂ ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ನಿಮ್ದು ಭಿನ್ನಮತ ಇದ್ರೆ ಅಥವಾ ಏನಾದರೂ ಸಲಹೆ ಸೂಚನೆಗಳಿದ್ರೆ ನಾವು ಬರ್ಬೋದು, ಹೇಳ್ಬೋದು. ಅದನ್ನು ಬಿಟ್ಟು ಯಾರನ್ನು ತೃಪ್ತಿಪಡಿಸಲಿಕ್ಕೆ ನಾವು ಈ ರೀತಿಯಾಗಿ ಇನ್ನೊಂದ್ಸಲ ಪತ್ರಿಕಾಗೋಷ್ಠಿ ಮಾಡಬಾರ್ದು ಅಂತ ಹೇಳಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ